ನಿಮ್ಮ ಅಭಿಪ್ರಾಯ ಭಾಳ ಕರೆಕ್ಟಾಗಿದೆ. ಅಲ್ಲಿ ಬೋರ್ಡಲ್ಲಿ ತೀರ್ಮಾನ ಆಗಬೇಕಲ್ಲ, 3 ರಾಜ್ಯದವರಲ್ಲ, ಒಂದು ಇಬ್ಬರಾಗಿದ್ರೆ ತೀರ್ಮಾನ ಮಾಡೋದು, 3 ಜನ ಸೇರ್ಕೋಬೇಕಲ್ಲ. ನೋಡೋಣ. ಈ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಸಾಹೇಬರು, ಸುರ್ಜಿವಾಲಾ ಸಾಹೇಬರು ಮತ್ತು ರಾಜ್ಯದ ಎಲ್ಲ ಮಂತ್ರಿಮಂಡಲದ ಸದಸ್ಯರು ಮತ್ತು ನಮ್ಮೆಲ್ಲ ಶಾಸಕರನ್ನು ನಾವು ಆಹ್ವಾನಿಸ್ತೀವಿ. ಎಲ್ಲ ಪಾರ್ಟಿ ಲೀಡರ್ಸ್ ಕೂಡ ನಾವು ಆಹ್ವಾನಿಸ್ತೀವಿ. ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ. ಕನ್ಫರ್ಮೇಷನ್ ಅಂದರೆ ನಾವು ತಿಳಿಸಿದೀವಪ್ಪ, ಬಂದಾಗ ತಾನೆ. ಏನೇ? ಹೌದಪ್ಪ, ನಾನು ಮೊನ್ನೆ ತಾನೇ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿ 4 ಜನ ಮಿನಿಸ್ಟರ್ಸ್ ಒಂದೇ ದಿನ ಭೇಟಿ ಮಾಡಿ ಬಂದಿದ್ದೀನಿ. ಒಂದು ಫಾರೆಸ್ಟ್ ಎನ್ವೈರನ್ಮೆಂಟ್ ಮಿನಿಸ್ಟ್ರು, ಗಡ್ಕರಿ ಅವರು, ನಮ್ಮ ಡಿಫೆನ್ಸ್ ಮಿನಿಸ್ಟ್ರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು, 4 ಜನನು ನಮ್ಮ ರಾಜ್ಯದ ಪ್ರಾಜೆಕ್ಟ್ಸ್ ವಿಚಾರ ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ. ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಪಾಂಡೆಯವರು ಅವರು ಅಲ್ಲೇ ಇರಿಸ್ಕೊಂಡಿದ್ರು ನಮ್ಮ ಅಧಿಕಾರಿಗಳನ್ನ. ನೀವು ಇಲ್ಲೇ ಇರಿ, ನೆಕ್ಸ್ಟ್ ಡೇನೂ ಇರಿ, ನಾನು ಕರೆದು ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಅಂತ ಅವರು ನೆನ್ನೆ ಹೇಳಿ ಅವ್ರು ಇರಿಸ್ಕೊಂಡಿದ್ರು. ಯಾದವ್ ಅವರು, ಯಾದವ್ ನೋಡಪ್ಪ, ಆ ವಿಚಾರ ನಾ ಯಾವುದು ಮಾತಾಡಕ್ ಹೋಗಲ್ಲ. ಯಾರು? ನಾನೀಗ ಅದನ್ನು ಮಾತಾಡೋಕ್ಕಿಲ್ಲ. ನಾನು ಅವ್ರ ಸ್ಪೋಕ್ಸ್ಮನ್ ಅಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಸ್ಪೋಕ್ಸ್ಮನ್ನು. ನಾನು ಅದನ್ನು ಚೆಕ್ ಮಾಡ್ತೀನಿ, ಕೇಳ್ತೀನಿ. ನನಗೆ ಗೊತ್ತಿಲ್ಲ ಅದು, ನೀವು ಹೇಳ್ತಾ ಇದ್ದೀನಿ, ನಾ ಪೇಪರ್ ಓದೋಕ್ಕಾಗಿಲ್ಲ. ಚೆಕ್ ಮಾಡ್ತೀನಿ. ಇಲ್ಲಿ ಯಾವಾಗಲೂ ಏನು ಮಾಡಿದ್ರು ವಿಜಯ ಆಗ್ತದೆ ಅಂತ, ವಿಜಯನಗರದಲ್ಲಿ ವಿಜಯ ಸಿಗ್ತದೆ ಅಂತ. ಯಾವ ಭಿನ್ನಾಭಿಪ್ರಾಯ ಇಲ್ಲ, ವ್ಯಕ್ತಿ ಪೂಜೆ ಇಲ್ಲ. ಇಲ್ಲಿ ಏನಿರೋ ಪಕ್ಷದ ಪೂಜೆ, ಸರ್ಕಾರದ ಪೂಜೆ, ಇಷ್ಟೇ. ಯಾವ ಬಣನೂ ಇಲ್ಲ. ಇಲ್ಲಿ ನಾನು ಕೂತಿದ್ದೀನಲ್ಲ, ಒಂದೇ ಬಣ, ಕಾಂಗ್ರೆಸ್ ಬಣ. ನೀವು ಹೇಳ್ತಾ ಇದ್ದೀರಾ, ಅದನ್ನ ಚೆಕ್ ಮಾಡ್ತೀನಿ. ನನಗಿನ್ನ ತಾವು ಈಗ ತಿಳಿಸಿದ್ರಿ, ನಾನೀಗ ಚೆಕ್ ಮಾಡ್ತೀನಿ. ಇಲ್ಲಿಗೆ ಬಂದಿರೋದೇ ವಿಜಯನಗರಕ್ಕೆ ಶಕ್ತಿ ಕೊಡಕ್ಕೆ. ಈಗ ನಾನು ನೀರಾವರಿ ಬಗ್ಗೆ ಮಾತಾಡೋದಲ್ಲ, ಅದು ಶಕ್ತಿ ಅಲ್ವಾ? ಪ್ರೈವೇಟ್ ಅವ್ರು ಯಾರು ಬೇಕಾದ್ರೂ ಮಾಡ್ಲಪ್ಪ, ನಾವು ಸರ್ಕಾರದವ್ರು ಮಾಡಕ್ ತಯಾರಿಲ್ಲ. ನೋಡ್ತೀವಿ, ಅದು ನೋಡ್ತೀವಿ. ಗೌರ್ಮೆಂಟ್ ಅಂತನಾ? ನೋಡ್ತೀನಿ, ಅದು ಮಾತಾಡ್ತೀವಿ. ಈಗ ನೀವು ತಿಳಿದಿದ್ದೀರಲ್ಲ, ನನಗೆ ನಮ್ಮಿನ್ನ MLA ಯಾರೋ ಏನು ಹೇಳಿಲ್ಲ, ನಮ್ಮ ಜನನೂ ಹೇಳಿಲ್ಲ. ನೀವು ನಮ್ಮ ಗಮನಕ್ಕೆ ತರ್ತೀವಿ, ಈಗ ಚೆಕ್ ಮಾಡ್ತೀನಿ.
ಈಗ ಮಾತಾಡೋದು ಸಂದರ್ಭ ಅಲ್ಲ. ಈಸ್ ಫುಲ್ಲಿ ಎಲಿಜಿಬಲ್, ಅವ್ರು ಫುಲ್ಲಿ ಎಲಿಜಿಬಲ್ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.